ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮನೆಯ ಕತೆ ನಿಮ್ಮ ಮನೆಯಲ್ಲಿ. ನಾನು ನಿಮ್ಮ ತಾರಾ ಸಂದೀಪ್. Hi to my YouTube channel. Bye. You should say hi, not bye. ಇಟ್ಸ್ ಮೈ ಟ್ರಾವೆಲ್ ವ್ಲಾಗ್ ಟು ಅಮ್ಮ ಮನೆ. ನಮ್ಮ ಮನೆ ರೋಡಲ್ಲಿ ಎಷ್ಟು ಚೆನ್ನಾಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಾರಲ್ಲ ಸ್ವಾಮಿಗಳು, ಅವರು ಈ ಥರ ಚಿಕ್ಕದಾಗಿ ಒಂದು ಶರ್ಟ್ ಥರ ಮಾಡಿಕೊಂಡು ಅಲ್ಲಿ ದೇವ್ರನ್ನ ಪ್ರತಿದಿನ ಭಜನೆ ಪೂಜೆ ಎಲ್ಲ ಮಾಡ್ತಾರೆ. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾಯಿದ್ರು. ನಾವು ಹೊರಟಿದ್ದು ಸಂಜೆ 6:30 ಟ್ರೈನ್ ಅಂತ ಹೇಳಿದ್ರು ಹಸ್ಬೆಂಡು. ಹೋದ್ವಿ. ಟ್ರೈನ್ ಬಂದಿದ್ದು 7 o'clock. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗಿ ಮತ್ತೆ ಮಾರ್ನಿಂಗ್ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು. ಈ ಟ್ರೈನ್ ಯಾವುದು ಅಂತ ಗೊತ್ತಿಲ್ಲ. ಅಲ್ಲಿ ಇದರಲ್ಲಿ ಏನು ಕ್ಯಾರಿ ಮಾಡ್ತಾರೆ, ಗೂಡ್ಸ್ ಟ್ರೈನ್ ಏನನ್ನು ಅದರಲ್ಲಿ ಕ್ಯಾರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬೆಂಗಳೂರು ವೆದರ್ ಅಂತೂ ಕೂಲಾಗಿತ್ತು, ಈ ಥರ ಇತ್ತು. ಟೈಮ್ ನೋಡ್ರಿ 9:56 ಟೈಮ್. ಇದೇನಿದು ಬೆಳಗ್ಗೆ ಥರ ಐತೆ, ಬೆಳಗಿನ ಜಾವ ಥರ ಇದೆ. ಅರ್ಲಿ ಮಾರ್ನಿಂಗ್ ಬೆಳಕಿರುತ್ತಲ್ಲ ಆ ಥರ ಇತ್ತು. ನಾನು ಅಂದ್ಕೊಂಡೆ ಫಸ್ಟು ಇನ್ನು ಲೈಟ್ಸ್ ಇದ್ದಾವಲ್ಲ ಆ ಲೈಟ್ಸ್ ರಿಫ್ಲೆಕ್ಷನ್ ಇರ್ಬೋದು ಅಂತ. ಬಟ್ ಲೈಟ್ ಇಲ್ದಿರೋ ಕಡೆ ಕೂಡ ಇದೇ ಥರ ಇತ್ತು. ನಾವಿಲ್ಲಿಂದ ಮೆಟ್ರೋಲಿ ಹೋಗಬೇಕು. ಲಾಸ್ಟ್ ಸ್ಟಾಪ್ ಚಲ್ಗಟ್ಟ, ಮತ್ತು ಲಾಸ್ಟ್ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದಿದ್ದು. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕಿತ್ತು, ಅವರೇನು ಊರಿಗೆ ಬರ್ತಿಲ್ಲ. ಅವರಿಗೆಲ್ಲ ರೆಡಿ ಮಾಡಿಕೊಟ್ಟು ಶರ್ಟೆಲ್ಲ ಐರನ್ ಮಾಡಿ ನಾನು ಕೂಡ ರೆಡಿ ಆದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ದಶು ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿದ. ಅವ್ರು ಯಾರಪ್ಪ ಅಂತ ಹೇಳಿದರೆ ನನ್ನ ಮೈದ್ನ. ನನಗೆ ಮೆಟ್ರೋಲ್ಲಿ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ನಾವಿಲ್ಲೆಲ್ಲ ಯೂಶ್ವಲಿ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ, ಅಲ್ಲೋಗಿ ಮೆಟ್ರೋಲ್ಲಿ ಹೋಗೋದಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನ ಹತ್ರ ಆಲ್ರೆಡಿ ಕಾರ್ಡ್ ಇಟ್ಟು ರೀಚಾರ್ಜ್ ಇರಲಿಲ್ಲ, ರೀಚಾರ್ಜ್ ಮಾಡಿಸಿ ಅಲ್ಲಿಂದ ಹೊರಟಿದ್ದು. ನಮ್ಮ ಯಜಮಾನ್ರು ಯಾವಾಗಲೂ ಸ್ಟೇರ್ಸ್ತಾವೆ. ಈಗ ಅಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ಆಗುತ್ತೆ. ಕ್ಲೀನ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ವಾವ್, ಸಖತ್ತಾಗಿ ಮಾಡಿದ್ರು. ಅಷ್ಟು ಚೆನ್ನಾಗಿ ಯಾರು ಕ್ಲೀನ್ ಮಾಡಲ್ಲ ಅನಿಸುತ್ತೆ. ಇವ್ರು ನೋಡಿ ಆ ಸ್ಪ್ರೇ ಸಹ ಹೊಡಿತಿಲ್ಲ, ಸುಮ್ಮನೆ ಬಟ್ಟಲ್ಲಿ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋದ್ರು. ಗ್ಲಾಸ್ನ ನೀಟಾಗಿ ಒರೆಸೇ ಇಲ್ಲ. ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರಲ್ವ ಅಂತ ಖುಷಿ ಆಯಿತು. ನಾನು ಮೆಜೆಸ್ಟಿಕ್ ಬಂದು ಇಳ್ಕೊಂಡು ಎಕ್ಸಿಟ್ ಆದೆ. ಅಲ್ಲಿಂದ ನಾನು ದೊಡ್ಡಬಳ್ಳಾಪುರ ಬಸ್ಸಿಗೆ ಹೋಗಬೇಕಿತ್ತು. ನನ್ನ ಅನಿಸುತ್ತೆ ಬಸ್ ಕೂಡ ರೆಡಿ ಇತ್ತು. ಬಸ್ಸಲ್ಲಿ ಹೊರಟಿದ್ದು ಮಾಲಾಫೇಶಿಯಾ ಒಂದು ಸರಿನೂ ನೋಡಿಲ್ಲ. ಒಂದು ಸರಿ ನೋಡಬೇಕು ಅಂತ ಆಸೆ ಇದೆ, ನೋಡೋಣ ಏನಾಗುತ್ತೆ ಅಂತ. ನಮ್ಮೂರಲ್ಲಿ ಹೂ ಫೇಮಸ್ಸು. ಬಸ್ ಸ್ಟ್ಯಾಂಡಿಗೆ ಬಂದಾಯಿತು. ಈಗ ಬೇಗ ಮನೆಗೆ ಹೊರಡಬೇಕು. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ 9:15 ಆಗೈತೆ ಟೈಮು. ಅಮ್ಮ ಸ್ಕೂಲಿಗೆ ಹೊರಟ್ಬಿಡ್ತಾರೆ.
ನಾನು ಬರೋಷ್ಟರಲ್ಲಿ ಅಮ್ಮ ಅಲ್ಲೇ ರೋಡಲ್ಲಿ ಕಾಯ್ತಾಯಿದ್ರು. ಅವರಿಗೆ ಬಾಯ್ ಸಿಯು ಟಾಟ ಹೇಳ್ಬಿಟ್ಟು ಮನೆಗೆ ಹೋಗಿದ್ದು. ಮನೇಲಿ ಯಾರಿದ್ದಾರೆ ನೋಡೋಣ. ರಂಗೋಲಿ ಎಲ್ಲ ಹಾಕಿ ಹೋಗಿದ್ದಾರೆ ಅಮ್ಮ. ಮನೆಯಲ್ಲಿ ನನಗೋಸ್ಕರ ಅಜ್ಜಿ ಕಾಯ್ತಾಯಿದ್ರು. ಸಿಕ್ತರು ಮಾತಾಡ್ಸಿದೆ. ತಿಂಡಿಗೇನೆ ನನ್ನ ಫೇವ್ರೆಟ್ಟು ತೊಗರಿಕಾಳು ಹಾಕಿ ಮೊಸಪ್ಪು ಸಾರು, ಅನ್ನ ಮತ್ತು ಹಪ್ಪಳ ಮಾಡಿಟ್ಟಿದ್ದು. ಸಂಜೆ ಲಿಕ್ಕಿ ಮತ್ತು ಅಮ್ಮ ಇಬ್ಬರು ಮನೆಗೆ ಬಂದು ಹೌದಾ ಮಾ ಬೇಡ ಇಲ್ಲ ಯಾರೋ ತಗೊಂಡ ಲಿಕ್ಕವ್ರು ತಗೊಳ್ಳೆ, ಇಲ್ಲ ದೇವಸ್ಥಾನದವರು ಲಿಖಿತಾ ಹಂಗೆಲ್ಲ ಎತ್ಕೊಂಬತ್ತಾರ ಎಲ್ಲ. ವಿಡಿಯೋ ನಾನು ಹಿಂಗೆ ಅಪ್ಲೋಡ್ ಮಾಡ್ತೀನಿ, ಮರ್ಯಾದೆನೇ ಇಲ್ಲ. ಮತ್ತೆ ನಾನು ಏನೇನೆಲ್ಲ ತಂದಿದ್ದೆ ಅಂತ ಅಮ್ಮನಿಗೆ ತೋರಿಸ್ತಿದ್ದೆ. ಇದಾಗಿತ್ತು ಈ ವಿಡಿಯೋದಲ್ಲಿ. ಮತ್ತೆ ಏನೇನೆಲ್ಲ ಆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.